स्वापं प्रापयति श्रमाफर्तये कल्पावसाने च यः तन्देवं पितरं पतिं गुरुतमं वन्दे रमावल्लभं लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति पदवाक्यप्रमाणज्ञान् प्रणम्य शिरसा गुरून् प्रणिपत्य व्याकरिष्ये विष्णुतत्त्वविनिर्णयम् सदागमैकविज्ञेयं समचीतक्षराक्षरं नारायणं सदा वन्दे निर्दोषाशेषसद्गुणम्. ಯಾವ ಪ್ರಕಟ ಆಗಬೇಕು ನೆನಪದನ? ಯೋಪಿ ಸ್ವಾಭಾವಿಕೋ ಭೇದಾಭೇದೋ ಅದಾಗಬೇಕು ಅಂದ್ಕೊಳ್ತೀನಿ. ಅದರ ಹಿಂದಿಂದ ಆಗ್ಬೇಕಾ ಅದಾಗಬೇಕಾ? ಇದು ಸರ್ವಶಬ್ದ ವಾಕ್ಯಸ್ಯ ರಕ್ಷಣಾಮಪಿ ನ ದೃಷ್ಟೇತಿ ನ ತಸ್ಯ ಶಾಸ್ತ್ರಗಮ್ಯತ್ವಂ ಅಂತ ಹೇಳಿ ಅದು ಮೂಲ. ಅದು ಮೂಲ. ಕೆಳಗಡೆ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಪಿ ನ ದೃಷ್ಟ ಇತಿ ನ ತಸ್ಯ ಶಾಸ್ತ್ರಗಮ್ಯತ್ವಂ ಅಥೋ ವಾಚ್ಯತ್ವಾತ್ ಅಜ್ಞೇಯತ್ವಾತ್ ಶೂನ್ಯಮೇವ ತದಿತಿ ಪ್ರಾಪ್ತಂ ನ ಚ ಸ್ವೇನಾಪಿ ಜ್ಞೇಯತ್ವಂ ತೈರುಚ್ಯತೆ ಕರ್ತೃಕರ್ಮ ವಿರೋಧ ಇತಿ ತೇ ವದಂತಿ. ಅದರಲ್ಲಿ ಕಿಂಚ ಸತಿ ಬ್ರಹ್ಮಣಿ ಆಗಬೇಕು. ಕೆಳಗಡೆ ಟೀಕಾ ಪಂಕ್ತಿ ಕಿಂಚ ಸತಿ ಬ್ರಹ್ಮಣಿ ತತ್ರ ಶ್ರುತಿ ತಾತ್ಪರ್ಯ ಚಿಂತ ತದೇವ ತು ನಾಸ್ತಿ ಪ್ರಮಾಣಾರ್ಥವಾತ್. ಬ್ರಹ್ಮ ಇದ್ದಾನೆ ಅಂತಾದ್ರೆ ತಾನೇ ಶ್ರುತಿ ತಾತ್ಪರ್ಯದ ಚಿಂತನೆಯನ್ನು ನಾವು ಮಾಡಬೇಕು. ಬ್ರಹ್ಮನೇ ಇಲ್ಲ ಅಂತ ಹೇಳಿಬಿಟ್ರೆ ಏನು ಮಾಡ್ತೀವಿ? ಬ್ರಹ್ಮನೇ ಇಲ್ಲ. ಯಾಕೆ? ಪ್ರಮಾಣ ಇಲ್ಲ. ಆದ್ದರಿಂದ ಯಾವುದಿದೆ ಯಾವುದಿಲ್ಲ ಅಂತ ನಿರ್ಣಯ ಮಾಡಲಿಕ್ಕಿರೋದು ಯಾವುದು? ಪ್ರಮಾಣ. ವಸ್ತುಗಳು ಪ್ರಮಾಣಾಧೀನವಾಗಿ ತಾನೇ ಸಿದ್ಧ ಆಗೋದು. ಮಾನಾಧೀನ ಸಿದ್ಧಿ ಅಂತ ಇರೋದ್ರಿಂದ ಪ್ರಮಾಣಾಧೀನತ್ವಾತ್ ವಸ್ತು ಸತ್ತಾಂಗೀಕಾರಸ್ಯ. ಒಂದು ವಸ್ತುವಿನ ಅಸ್ತಿತ್ವವನ್ನು ಒಪ್ಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಇರಬೇಕು. ಪ್ರಮಾಣ ಇಲ್ಲದೆ ವಸ್ತು ಸತ್ತ ಅಂಗೀಕರಿಸ್ಲಿಕ್ಕೆ ಬರಲ್ಲ. ಹೀಗೆ ಆಕ್ಷೇಪ ಅಥವಾ ಈ ರೀತಿ ಪ್ರಶ್ನೆಯನ್ನು ಇಟ್ಟುಕೊಂಡೇ ಭಗವತ್ಪಾದರು ಅತ ಇತಿ ಎನ್ನುವ ವಾಕ್ಯವನ್ನು ಆಡಿದ್ರಂತೆ. ಅತಃ ಅವಾಚ್ಯತ್ವಾತ್ ಅಜ್ಞೇಯತ್ವಾತ್ ಶೂನ್ಯಮೇವ ತದಿತಿ ಪ್ರಾಪ್ತಂ ಅನ್ನೋ ವಾಕ್ಯವನ್ನು ಆಡಿದ್ರು. ಅದರ ಅಭಿಪ್ರಾಯ ಏನು? ಉಕ್ತಾರ್ಥೇತೋ ಬ್ರಹ್ಮಣೋ ಅವಾಚ್ಯತ್ವಾತ್ ತತಯೇವ ಲಕ್ಷಣಾದ್ಯ ಸಂಭವಾತ್ ತತಯೇವ ಅವಾಕ್ಯಾರ್ಥತ್ವಾಚ್ಚ ಇತಿ ಆಗಮ ನಿರಾಸಃ. ಇದನ್ನು ಎಲ್ಲರೂ ಗಮನಿಸಬೇಕು. ಈಗ ಅಲ್ಲೇನಾಗಿದೆ? ಹಿಂದೆ ಹೇಳಿದ ಹೇತು ಇಟ್ಟುಕೊಂಡು ಬ್ರಹ್ಮನಿಗೆ ಅವಾಚ್ಯತ್ವ, ಆದ್ರಿಂದಲೇ ಲಕ್ಷಣನೂ ಹೇಳಲಿಕ್ಕೆ ಬರಲ್ಲ. ಯಾರು ಅವಾಚ್ಯನೋ ಅವನು ಲಕ್ಷಣಕ್ಕೂ ವಿಷಯನಾಗಲಾರ. ಆದ್ರಿಂದಲೇ ವಾಕ್ಯಾರ್ಥನೂ ಆಗಲಾರ. ವಾಕ್ಯದ ಅರ್ಥ ಅಂತ ಆಗಬೇಕಾದ್ರೆ ಲಕ್ಷಣಾವೃತ್ತಿಯಿಂದಲಾದರೂ ಆಗಬೇಕು, ವಚನ ವೃತ್ತಿಯಿಂದಲಾದರೂ ಈ ವಾಕ್ಯದ ಅರ್ಥ ಬ್ರಹ್ಮ ಅಂತ ಹೇಳಲಿಕ್ಕೆ ಹೋಗಬೇಕು. ವಾಚ್ಯನೇ ಅಲ್ಲ ಅಂದಮೇಲೆ ಲಕ್ಷಣನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿ ವೃತ್ತಿನೂ ಇಲ್ಲ, ಲಕ್ಷಣ ವೃತ್ತಿನೂ ಇಲ್ಲ ಅಂತಂದ ಮೇಲೆ ವಾಕ್ಯಾರ್ಥ ಹೇಗಾಗ್ತಾನವು? ವೇದಗಳೆಲ್ಲ ವಾಕ್ಯ ರೂಪವಾಗಿದೆ, ವಾಕ್ಯಾರ್ಥ ಬ್ರಹ್ಮನಾಗಲೇ ಇಲ್ಲ. ಹಾಗಾಗಿ ಆಗಮ ಪ್ರಮಾಣ ಬ್ರಹ್ಮನಿದ್ದಾನೆ, ಬ್ರಹ್ಮನ ಅಸ್ತಿತ್ವವನ್ನು ಒಪ್ಪಿಕೊಳ್ಳಿಕ್ಕಿಲ್ಲ ಅಂತ ನಿರಾಸ ಮಾಡಿದಾಗಾಯ್ತು. ಸರಿಯಾಗಿ ಗೊತ್ತಾಯ್ತಾ ರಮೇಶ್? ಏವಂ ರೂಪಾದಿರಹಿತತ್ವಾತ್ ತತ್ಪ್ರತಿಬದ್ಧ ಲಿಂಗಾಭಾವಾಚ್ಚ ಇತಿ ಪ್ರತ್ಯಕ್ಷ ಅನುಮಾನ ನಿರಾಸೋಪಿ ದ್ರಷ್ಟವ್ಯ. ಬ್ರಹ್ಮನಿಗೆ ರೂಪ ಇದೆನಾ? ರೂಪ, ರಸ, ಗಂಧ, ಸ್ಪರ್ಶಾದಿ ಯಾವ ವಿಷಯಗಳು ಇಲ್ಲದೆ ಇದ್ದದ್ರಿಂದ ಪ್ರತ್ಯಕ್ಷದಿಂದ ಬ್ರಹ್ಮನನ್ನು ಸೆರೆ ಹಿಡಿಲಿಕ್ಕೆ ಆಗಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದ ಬ್ರಹ್ಮನನ್ನು ಸೆರೆ ಹಿಡಿಲಿಕ್ಕೆ ಹಾಗಾಗಿ ಪ್ರತ್ಯಕ್ಷ ಪ್ರಮಾಣ ಬ್ರಹ್ಮನ ವಿಷಯದಲ್ಲಿ ಇಲ್ಲ ಅಂತ ಆಗಿಬಿಡುತ್ತೆ.
ಇನ್ನು ಅನುಮಾನದಿಂದ ಹೇಳೋಣ ಅಂದರೆ ತತ್ಪ್ರತಿಬದ್ಧ ಲಿಂಗಾಭಾವಾಚ್ಯ. ಪ್ರತಿಬದ್ಧ ಶಬ್ದಕ್ಕೆ ವ್ಯಾಪ್ತ ಅಂತ ಅರ್ಥ. ವ್ಯಾಪ್ತಿ ಸಹಿತವಾದ ಲಿಂಗವೇ ಸಾಧ್ಯ ಸಾಧಕ ಅಂತನ್ನೋದು ಪ್ರಸಿದ್ಧವಾದ ವಿಷಯ. ಇಲ್ಲಿ ವ್ಯಾಪ್ತಿ ಸಹಿತವಾದ ಅಂಥ ಯಾವುದು ಹೇತು ಇಲ್ಲ, ಆದ್ದರಿಂದ ಅನುಮಾನದಿಂದ ಬ್ರಹ್ಮನನ್ನು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಅನುಮಾನ ಪ್ರಮಾಣ ಇಲ್ಲ, ಪ್ರತ್ಯಕ್ಷ ಪ್ರಮಾಣವೂ ಇಲ್ಲ, ವಾಕ್ಯಾರ್ಥನಾಗಲಿಲ್ಲ ಬ್ರಹ್ಮ. ಆದ್ದರಿಂದ ಆಗಮ ಪ್ರಮಾಣವು ಬ್ರಹ್ಮನ ವಿಷಯದಲ್ಲಿ ಇಲ್ಲ ಅಂತಾಗಿ ಬ್ರಹ್ಮನ ಅಸ್ತಿತ್ವವನ್ನೇ ಸಮರ್ಥನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ದೋಷ ಅವರ ಮೇಲಿದೆ. ಗೊತ್ತಾಯ್ತಾ ಪ್ರಶ್ನೆ? ಇಲ್ಲಿ ಅಜ್ಞೇಯತ್ವಾದಿತಿ ಪ್ರಮಾಣ ತೃತೀಯ ನಿರಾಸೆ ಸಾಮಾನ್ಯ ಯುಕ್ತಿ. ಭಗವತ್ಪಾದರು ಅವಾಚ್ಯತ್ವಾತ್ ಅಜ್ಞೇಯತ್ವಾತ್ ಅಂತಂದಿದಾರಲ್ವಾ ವಾಕ್ಯದಲ್ಲಿ. ಅವಾಚ್ಯತ್ವಾತ್ ಆದ್ಮೇಲೆ ಅಜ್ಞೇಯತ್ವಾತ್ ಅನ್ನೋಲ್ಲಿ ಅಜ್ಞೇಯತ್ವ ಯುಕ್ತಿ ಮೂರು ಪ್ರಮಾಣಗಳು ಇಲ್ಲ ಅನ್ನಲಿಕ್ಕೆ ಸಾಮಾನ್ಯ ಯುಕ್ತಿ ಅದು. ಬ್ರಹ್ಮ ಪ್ರತ್ಯಕ್ಷ ಅನುಮಾನ ಆಗಮ ಏತತ್ ತೃತೀಯ ಪ್ರಮಾಣ ರಹಿತಂ. ಯಾಕೆ? ಅಜ್ಞೇಯನಾದ್ರಿಂದ. ಯಾರು ಜ್ಞಾನಕ್ಕೆ ವಿಷಯನಾಗಲ್ಲ ಅವನು ಯಾವ ಪ್ರಮಾಣಕ್ಕೆ ವಿಷಯ ಅಂತ ಹೇಳಲಿಕ್ಕೆ ಸಾಧ್ಯ ನೀವು? ಹೀಗೆ ಸಾಮಾನ್ಯ ಯುಕ್ತಿ ಅದು. ಜ್ಞೇಯತ್ವ ಒಪ್ಪಿಕೊಳ್ತೇವೆ ಅಂತ ಅನ್ಬೇಕಿನ್ನವರು. ಬ್ರಹ್ಮನಿಗೂ ಜ್ಞೇಯತ್ವವನ್ನು ನಾವು ಒಪ್ಪಿಕೊಳ್ತೇವೆ ಅಂತ ಅವ್ರು ಅನ್ಲಿಕ್ಕೆ ಹೋಗ್ಬೇಕು. ಅವರ ಮತದಲ್ಲಿ ಜ್ಞೇಯತ್ವ ಒಪ್ಪಿಕೊಂಡು ಬಿಟ್ರೆ ಯಾವುದು ಜ್ಞೇಯವೋ ಅಥವಾ ಯಾವುದು ಜ್ಞೇಯತ್ವ ಉಳ್ಳತ್ತೋ ಅದು ಜಡವಾಗಿಬಿಡ್ತದೆ. ಇದೆಂತ ಸಮಸ್ಯೆ. ಜ್ಞೇಯತ್ವ ಅಂಗೀಕಾರೇ ಜಡತ್ವಾಪಾತಃ. ಬ್ರಹ್ಮ ಜಡನ? ಎಂಥ ಸ್ಥಿತಿ ಬಂತು ನೋಡಿ. ಜ್ಞೇಯತ್ವ ಅಂಗೀಕಾರೇ ಜಡತ್ವ ಬರಬೇಕಾದೀತು. ತಥಾ ಪರೇಣ ಅಂಗೀಕೃತತ್ವಾತಂದ್ರೆ ಜ್ಞೇಯತ್ವಂ ಯತ್ರ ತತ್ರ ಜಡತ್ವಂ ಅಂತ ಪರವಾದಿಗಳು ಒಪ್ಪಿರೋದು ಹಾಗೆ. ಇದರಿಂದ ಏನಾಯ್ತು ಕೊನೆಗೆ? ಶೂನ್ಯಮೇವ ತದಿತಿ ಪ್ರಾಪ್ತಂ. ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಬ್ರಹ್ಮ ಶೂನ್ಯನಾದ ಅಂದ್ರೆ ಶೂನ್ಯ ಶಬ್ದಕ್ಕೆ ಟೀಕಾಕೃತಾದ್ರೆ ಅಸತ್ತಾದ ಅಂತ ಅರ್ಥ ಬರುತ್ತೆ. ಸತ್ ಅವನ ಸತ್ತ ಅಂಗೀಕರಿಸ್ಲಿಕ್ಕೆ ಬೇಕಾದ ಪ್ರಮಾಣಗಳು ಯಾವುದೊಂದು ಇಲ್ಲದಿದ್ದಾಗ ಅವನ ಸತ್ತವನ್ನ ಸಮರ್ಥನೆ ಮಾಡ್ಲಿಕ್ಕೆ ಬರಲಿಲ್ಲ ಅಂದಾಗ ಅವನ ಅಸತ್ತ ಅಥವಾ ಮತ್ತಿನ್ನೇನಾದ? ಶೂನ್ಯಮೇವ ತದಿತಿ ಪ್ರಾಪ್ತಂ ಅಂತ ದೋಷ ಕೊಟ್ಟರು. ಇದರ ಮುಂದಿನ ಪ್ಯಾರಾಗ್ರಾಫು ನಾನು ಅವಾಚ್ಯತ್ವಾತ್ ಬ್ರಹ್ಮಣೋ ಯದ್ ಅಲಕ್ಷ್ಯತ್ವ ಮುಕ್ತಂ ತದಯುಕ್ತಂ. ಇದು ಪೂರ್ವಪಕ್ಷ. ಅವ್ರು ಪುನಃ ಮಾಡ್ತಾರೆ ಪ್ರತಿವಾದಿಗಳು. ಪೂರ್ವಪಕ್ಷ ಅಲ್ಲ, ಅವಾಚ್ಯನಾದ್ರಿಂದ ಬ್ರಹ್ಮನಿಗೆ ಲಕ್ಷ್ಯನೂ ಆಗಲಾರ ಅಂತ ಹೇಳಿದರು ಭಗವತ್ಪಾದರು. ಅದರ ಮೇಲೆ ಆಕ್ಷೇಪ. ಅದು ತಪ್ಪು ಅಂತ. ಯಾಕೆ? ಲಕ್ಷಣಾಯಾಮ್ ವಾಚ್ಯತ್ವಕ್ಕೆ ಉಪಯೋಗಾಭಾವಾತ್. ಲಕ್ಷಣ ಮಾಡಲಿಕ್ಕೆ ವಾಚ್ಯತ್ವ ಬೇಕೇ ಬೇಕು ಅಂತೇನಿಲ್ಲ. ಗಮನಿಸ್ತಿದ್ದೀರಾ? ಲಕ್ಷಣ ಮಾಡಲಿಕ್ಕೆ ನೋಡಿ ಅವರು ಪೂರ್ವಪಕ್ಷಿಗಳು ಏನ್ ಮಾತನಾಡ್ತಿದ್ದಾರೆ ಅಂತ. ಲಕ್ಷಣಾಯಾಮ್ ವಾಚ್ಯತ್ವಸ್ಯ ಉಪಯೋಗ ಅಭಾವಾತ್. ಲಕ್ಷಣ ಮಾಡಬೇಕಾದ್ರೆ ವಾಚ್ಯತ್ವ ಇರಬೇಕು ಅಂತೇನಿಲ್ಲ. ವಾಚ್ಯಾರ್ಥ ಸಂಬಂಧಿತ್ವೇನ ಪ್ರಸಿದ್ಧಿರೇವ ಹಿ ಲಕ್ಷಣಾ ಬೀಜ. ನೋಡಿ, ಲಕ್ಷಣ ಮಾಡಲಿಕ್ಕೆ ಯಾವುದು ಪ್ರಯೋಜಕ? ವಾಚ್ಯಾರ್ಥ ಸಂಬಂಧಿತ್ವೇನ ಪ್ರಸಿದ್ಧ ಆಗಿದ್ರೆ ಸಾಕಂತೆ. ಏನಾಗಿದ್ರೆ ಸಾಕು? ವಾಚ್ಯಾರ್ಥ ಸಂಬಂಧಿ. ಇದು ವಾಚ್ಯಾರ್ಥಕ್ಕೆ ಸಂಬಂಧಿ ಆಗಿದೆ. ಪದಕ್ಕೆ ವಾಚ್ಯಾರ್ಥ ಅಂತ ಒಂದಿರ್ತದೆ, ಅದಕ್ಕೆ ಸಂಬಂಧಿಯಾಗಿದೆ ಅಂತ ಪ್ರಸಿದ್ಧಿ ಇದ್ದು ಬಿಟ್ರೇನೆ ಲಕ್ಷಣ ಮಾಡಿಬಿಡ್ಬೋದು. ಅದಕ್ಕೆ ಈ ರೀತಿ ಲಕ್ಷಣಾ ಬೀಜದ ವ್ಯವಸ್ಥೆಯನ್ನು ಅವರು ಬದಲಾಯಿಸಿ ಹೇಳಿ ಅದಕ್ಕೆ ವಿವರಣೆ. ಅದು ಉದಾಹರಣೆ ಏನದಕ್ಕೆ ಅವ್ರು ಹೇಳಿದ್ದು? ಉದಾಹರಣೆ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಅವರೇ ಉದಾಹರಣೆ ಕೊಟ್ಟಿಲ್ಲ. ಉದಾಹರಣೆ ಕೊಟ್ರೆ ಹೌದು, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಯ್ತಿದು. ಹೌದು. ಈಗ ಉದಾಹರಣೆ ಯಾವ್ದು ಕೊಟ್ಟರು ಅಲ್ಲಿ ಸಿಕ್ಕಾಕೋತದ ಮತ್ತೆ. ಅದು ಅನುವ್ಯಾಖ್ಯಾನದಲ್ಲಿ ಈ ವಿಷಯವನ್ನ ಯದ್ಯಪಿ ಬಿಡಿಸಿದ್ದಾರೆ ಇನ್ನೂ ಹೆಚ್ಚು ಸುಧಾದಲ್ಲಿ. ಅದಕ್ಕೆ ಉದಾಹರಣೆ ಕೊಡೋದು ಕಷ್ಟನೇ. ಯಾಕಂದ್ರೆ ಯಾವುದೆಲ್ಲ ವಾಚ್ಯಾರ್ಥ ಸಂಬಂಧಿಯಾಗಿರ್ತದೋ ಬರೀ ಪ್ರಸಿದ್ಧಿ ಅಲ್ಲ, ಅದಕ್ಕೆ ಸರಿಯಾದ ಇದನ್ನೇ ಹೇಳ್ತಾರೆ. ಆದ್ರೆ ಅವ್ರು ಹಾಗೆ ಮಾತನಾಡಿದ್ರು. ವಾಚ್ಯ ಅರ್ಥ ಸಂಬಂಧಿತ್ವೇನ ಪ್ರಸಿದ್ಧಿ ಇದ್ರೆ ಸಾಕು, ಲಕ್ಷಣ ಮಾಡ್ಲಿಕ್ಕೆ ಬರ್ತದೆ ಅಂತಂದ್ರು. ಅಸ್ತಿಚ ಸಾ ಬ್ರಹ್ಮಣಿ ಸ್ವಪ್ರಕಾಶತ್ವಾತ್. ಬ್ರಹ್ಮ ಸ್ವಪ್ರಕಾಶನಾದ್ರಿಂದ
ಅವನಲ್ಲಿಯೂ ಕೂಡ ವಾಚ್ಯಾರ್ಥ ಸಂಬಂಧಿತ್ವ ಇರೋದ್ರಿಂದ ಲಕ್ಷಣ ಮಾಡ್ಬೋದು ಅಂತ ಪ್ರಶ್ನೆ. ತಾವೇ ಪ್ರಶ್ನೆ ಮಾಡ್ಕೊಳ್ತಾರೆ ಒಂದು ಮಧ್ಯದಲ್ಲಿ. ಅದಕ್ಕೆ ಉತ್ತರ ಕೊಟ್ಟು ಪೂರ್ವ ಪಕ್ಷ ಬಲಿಷ್ಠಗೊಳಿಸ್ತಾರೆ. ಈಗ ನಚ ವಿಪಕ್ಷೇ ಬಾಧಕಾತ್ ವಿನಾ ವ್ಯಭಿಚಾರ ಅದರ್ಶನೇನೈವ ವ್ಯಾಪ್ತಿ ನಿಶ್ಚಯ ಪಕ್ಷೇ ಇವ ವ್ಯಭಿಚಾರ ಶಂಕನ. ಇದು ಒಂದು ಅರ್ಥ ಮಾಡ್ಕೊಳ್ಳೋಣ. ವಿಪಕ್ಷೇ ಬಾಧಕಾತ್ ವಿನಾ ಅಂದ್ರೆ ಈ ಅಪ್ರಯೋಜಕ ಶಂಕ ಮಾಡಿದಾಗ ವಿಪಕ್ಷೆ ಅಂದ್ರೆ ಹಾಗರ್ಥ. ಅನುಕೂಲ ತರ್ಕ ರೂಪ ಬಾಧಕ ಏನೂ ಇಲ್ಲದೇನೆ ವ್ಯಭಿಚಾರ ಕಂಡಿಲ್ಲ ಅಂದಾಗ ವ್ಯಾಪ್ತಿ ನಿಶ್ಚಯ ಮಾಡ್ಕೊಳ್ಳಿಕ್ ಬರಲ್ಲ. ಗೊತ್ತಾಯ್ತಾ ಏನ್ ಹೇಳಿದ್ರು ಅಂತ? ತಾರ್ಕಿಕರ ವಿಷಯ ಇದು. ವ್ಯಭಿಚಾರ ಕಂಡಿಲ್ಲ ಅಂದ ಮಾತ್ರದಿಂದಲೇ ವ್ಯಾಪ್ತಿಯನ್ನು ನಿಶ್ಚಯ ಮಾಡಿಬಿಡಬಾರ್ದು. ಅಪ್ರಯೋಜಕ ಶಂಕ ಮಾಡಿದಾಗ ಬಾಧಕ ಇದೇನೋ ಇಲ್ಲೋ ಅಂತ ನೋಡ್ಕೊಂಡು ಆಮೇಲೆ ನಿಶ್ಚಯ ಮಾಡ್ಕೋಬೇಕಂತ. ಹಾಗಾದ್ರೆ ವ್ಯಾಪ್ತಿ ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಎರಡು ಅಂಗ. ಒಂದು ವ್ಯಭಿಚಾರ ಅದರ್ಶನ, ಇನ್ನೊಂದು ಅಪ್ರಯೋಜಕ ಶಂಕ ಮಾಡಿದಾಗ ಅನುಕೂಲ ತರ್ಕ ಸದ್ಭಾವ. ಅನುಕೂಲ ತರ್ಕ ರೂಪ ಬಾಧಕ. ಅರ್ಥ ಆಯ್ತಾ? ಇವೆರಡೂ ಕೂಡ ವ್ಯಭಿಚಾರ ನಿಶ್ಚಯ ಮಾಡಿಕೊಳ್ಳಿಕ್ಕೆ ಬೇಕೇ ಬೇಕು. ಒಂದಿಲ್ಲದೆ ಇದ್ರೂ ಸಾಲದು, ಎರಡೂ ಇರಬೇಕು. ಹಾಗಿಲ್ಲ ಅಂದ್ರೆ ಪಕ್ಷದಲ್ಲೇ ಮತ್ತೆ ಪುನಃ ವ್ಯಭಿಚಾರ ಶಂಕ ಮಾಡಿಕೊಳ್ಳುವ ಅವಕಾಶ ಇರ್ತದೆ. ಅತಃ ಲಕ್ಷ್ಯತ್ವ ಸಂಭವಾತ್ ನ ತಸ್ಯ ಶಾಸ್ತ್ರಗಮ್ಯತ್ವಾಭಾವ. ಪ್ರಕೃತದಲ್ಲಿ ಬ್ರಹ್ಮನಿಗೆ ಲಕ್ಷ್ಯತ್ವ ಹೇಳ್ಬೋದು, ಲಕ್ಷ್ಯತ್ವ ಹೇಳಲಿಕ್ಕೆ ಬರಲ್ಲ ಅಂತಿಲ್ಲ. ಶಾಸ್ತ್ರಗಮ್ಯತ್ವ ಇಲ್ಲ ಅಂತ ಅರಬೇಡಿ. ಶಾಸ್ತ್ರಗಮ್ಯತ್ವ ಯಾವ ರೀತಿಯಾದದ್ದು? ಶಾಸ್ತ್ರ ಲಕ್ಷ್ಯತ್ವ ಅಂತ ಅರ್ಥ. ಶಾಸ್ತ್ರ ವಾಚ್ಯತ್ವ ಇಲ್ಲದೆ ಹೋದ್ರು ಶಾಸ್ತ್ರ ಲಕ್ಷ್ಯತ್ವವನ್ನು ಬ್ರಹ್ಮನಿಗೆ ಒಪ್ತೇವೆ ಅಂತ ಅವರು ಶುರು ಮಾಡಿದ್ರು. ಈ ಪೂರ್ವ ಪಕ್ಷಕ್ಕೆ ಉತ್ತರ ಕೊಡ್ಲಿಕ್ಕೆ ಅತ ಏವನ ಶೂನ್ಯತ್ವಮಪಿ, ಇದೊಂದು ಪೂರ್ವ ಪಕ್ಷ. ಇನ್ನೂ ಒಂದಿದೆ. ಆದ್ರಿಂದಲೇ ಶೂನ್ಯತ್ವವನ್ನು ನೀವು ಹಿಂದೆ ಆಪಾದನೆ ಮಾಡಿದ್ರಲ್ಲ, ಬ್ರಹ್ಮನಿಗೆ ವಾಚ್ಯತ್ವವೇ ಬರಲಿಲ್ಲ, ವಾಚ್ಯತ್ವ ಇಲ್ಲ ಅಂದ್ರೆ ಲಕ್ಷಣ ಮಾಡ್ಲಿಕ್ಕೆ ಬರಲ್ಲ, ಲಕ್ಷಣ ಇಲ್ಲ ಅಂತಂದ್ರೆ ಶಾಸ್ತ್ರ ಪ್ರತಿಪಾದ್ಯನೇ ಆಗಲಾರ, ಶಾಸ್ತ್ರ ವಿಷಯನೇ ಆಗಲಾರ, ಅಂದ್ರೆ ಜ್ಞೇಯನೇ ಆಗಲಾರ, ಅವನ ವಿಷಯದಲ್ಲಿ ಪ್ರಮಾಣವೇ ಇಲ್ಲ ಅಂತ ಆಗಿಬಿಡ್ತು. ಹಾಗಾಗಿ ಅವನು ಶೂನ್ಯನಾದ ಅಂತ ತಾನೇ ಆಪಾದನೆ ಮಾಡಿದ್ರಿ. ಈಗ ಶೂನ್ಯತ್ವ ಆಪಾದನೆ ಮಾಡ್ಲಿಕ್ಕೂ ಬರಲ್ಲ. ಯಾಕಂದ್ರೆ ಲಕ್ಷಣ ಅಸಂಭವೇನ ಶಾಸ್ತ್ರ ಲಕ್ಷಣ ಸಂಭವೇನ. ಈಗ ತಾನೇ ನಾವು ನಿರೂಪಿಸಿ ಕೊಟ್ಟಂತೆ ಲಕ್ಷಣ ಮಾಡ್ಲಿಕ್ಕೆ ಬಂದೇ ಬರ್ತದೆ. ಯಾಕೆ ಲಕ್ಷಣ ಬೀಜ ಯಾವುದು ಅಂತ ಹೇಳಿದ್ವಿ ನಾವು? ವಾಚ್ಯಾರ್ಥ ಸಂಬಂಧಿತ್ವ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು. ವಸ್ತುತಃ ಈ ಪಾಯಿಂಟ್ ಸ್ವಲ್ಪ ಅರ್ಥ ಆಗ್ತಾ ಯಾವ ಪಾಯಿಂಟು? ಲಕ್ಷಣ ವಾಚ್ಯತ್ವ ಈಗ ಹೇಳಿದ್ರೆ ವಾಚ್ಯಾರ್ಥ ಸಂಭವ ಸಂಬಂಧಿ ಅಂತ ಹೇಳಿದ್ರಲ್ಲ, ಅದು ಅವರು ನಾವು ಕೊಟ್ಟಂತೆ ಯಾವ ಪದದಿಂದ ವಾಚನ ಅಲ್ಲದ ಇದ್ದಾಗ ಲಕ್ಷಣ ಮಾತ್ರ ಹೆಂಗ್ ಮಾಡ್ಲಿಕ್ಕೆ ಆಗತ್ತ ಅಂತ ನಾವು ಪ್ರಶ್ನೆ ಮಾಡಿ ಅದನ್ನ ಇದು ಮಾಡಿದ್ವಿ. ಅದನ್ನ ಮತ್ತೆ ಸಮರ್ಥ ಮಾಡ್ಬೋದು, ಹೆಂಗ್ ಹಾಕ್ಬೋದು. ಈಗ ನೀವು ಏನ್ ಇಟ್ಕೊಂಡು ಲಕ್ಷಣನು ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರಿ? ಯಾವ ಪದದಿಂದ ವಾಚ್ಯ ಇಲ್ಲ ಅಂದ್ರೆ ಕಲಕತ್ತ ಲಕ್ಷಣ ಮಾಡಿದಾಗ ಬರೋ ಪದನ್ನ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ಅಂತ ನೀವ್ ಹೇಳಿದ್ರಿ. ಹೌದು ಸರ್. ಅವ್ರು ಏನ್ ಹೇಳಿದ್ರು? ಲಕ್ಷಣ ಮಾಡ್ಲಿಕ್ಕೆ ವಚನ ವೃತ್ತಿಯಿಂದ ಸಂಬಂಧ ಇರ್ಲೇಬೇಕು ಅಂತಿಲ್ಲ. ವಚನ ವೃತ್ತಿಯ ಸಂಬಂಧ ಇರುವ ವಚನ ವೃತ್ತಿ ಎಲ್ಲಿರ್ತದೋ ಆ ಪದಾರ್ಥದ ಸಂಬಂಧಿ ಇದಾಗಿದೆ ಅಂತ ಪ್ರಸಿದ್ಧಿ ಇದ್ರೆ ಸಾಕು ಅಂದ್ರು. ಅದನ್ನ ಮಾತ್ರ ಹೆಂಗ್ ಗೊತ್ತಾಗತ್ತ ಅಂತ. ಅದಕ್ಕೆ ನಾನು ಇದಕ್ಕೆ ಉದಾಹರಣೆ ಕೊಡೋದು ಕಠಿಣ ಇದೆ, ಆದ್ರೂ ಕೊಟ್ಟಿರ್ತೇನೆ, ನೆನಪಿರ್ಲಿ. ಈಗ ಗಂಗಾ ಪದದ ಲಕ್ಷ್ಯಾರ್ಥ ಯಾವುದು? ಗಂಗಾಯಾಮ್ ಘೋಷ ಅನ್ನೋಲ್ಲಿ ಸರಿ. ಗಂಗಾ ಪದದ ವಾಚ್ಯಾರ್ಥ ಯಾವುದು? ಗಂಗಾಯಾಮ್ ಘೋಷ ಅನ್ನೋಲ್ಲಿ ಪ್ರವಾಹ ವಾಚ್ಯಾರ್ಥ. ತೀರ ಆ ತೀರಕ್ಕೆ ವಾಚ್ಯಾರ್ಥವಾದಂತಹ ಗಂಗಾ ಪ್ರವಾಹದ ಸಂಬಂಧ ಇದೆನೋ ಇಲ್ಲೋ? ಯಾಕಂದ್ರೆ ಪ್ರವಾಹಕ್ಕೂ ತೀರಕ್ಕೂ ಸಂಬಂಧನೇ ಇಲ್ವಾ? ಸಂಬಂಧಿತ್ವೇನ ಪ್ರಸಿದ್ಧಿ ಇದ್ರೆ ಸಾಕು, ಅದಕ್ಕೆ ಲಕ್ಷಣ ಮಾಡಿದ್ದಾರೆ. ಅಂದ್ರೆ ಈಗ ತೀರ ಎಂಬ ಒಂದು ಪದ ಇದೆ, ಅದರ ವಾಚ್ಯತ್ವ ಅದನ್ನೇ ಅವ್ರು ಕೇಳ್ತಿದ್ದಾರೆ. ಆ ತೀರ ಅನ್ನೋ ಪದದಿಂದ ಅದಕ್ಕೆ ವಾಚ್ಯತ್ವ
ಒಪ್ಕೊಳ್ಬೇಕು ಅಂತ ಹೇಳಿ ಏನಿಲ್ಲ ಅಂತ ಅಲ್ಲಿದೆ, ಇಲ್ಲಿ ಬೇಕಾಗಿಲ್ಲ. ಅದು ಲಕ್ಷಣ ಮಾಡ್ಲಿಕ್ಕೆ ಅದು ಬೀಜ ಆಗಲ್ಲ ಅಂತ. ಎಲ್ಲಿ ನೀವು ಲಕ್ಷಣ ಮಾಡ್ತಿದ್ದೀರಿ ಆ ಲಕ್ಷ್ಯಾರ್ಥದ ಜೊತೆಗೆ ಗಂಗಾ ಪದದ ಸಂಬಂಧ ಎಷ್ಟು? ಗಂಗಾ ಪದದ ಸಂಬಂಧ ಯಾವುದಕ್ಕಿರೋದು? ನೇರವಾಗಿ ಪ್ರವಾಹ. ಆ ಪ್ರವಾಹ ವಾಚ್ಯಾರ್ಥ ಆಯ್ತು. ಆ ವಾಚ್ಯಾರ್ಥದ ಸಂಬಂಧ ತೀರಕ್ಕೆ. ಇಷ್ಟಿದ್ರೆ ಸಾಕು, ಲಕ್ಷಣ ಮಾಡಿಬಿಡ್ಬೋದು. ಆ ತೀರಕ್ಕೆ ಒಂದು ಯಾವುದೋ ಶಬ್ದದಿಂದ ವಚನ ವೃತ್ತಿಯಿಂದ ಸಂಬಂಧ ಇರಲೇಬೇಕು ಅಂತ ಬ್ರಹ್ಮನ ವಿಷಯದಲ್ಲಿ ಹೇಳ್ಬೇಡ್ರಿ ಹಾಗೆ ಅಂತ. ಯಾಕೆ ಅಂತ ಕೇಳ್ರಿ ಮತ್ತದಕ್ಕೂ. ಯಾಕೆ ಅಂದ್ರೆ ಅವ ಸ್ವಪ್ರಕಾಶ ಆದ್ರಿಂದ ಅಲ್ಲಿ ಬೇಕಾಗಲ್ಲ, ತೀರದಲ್ಲಿ ಆಗುವಾಗ ಬೇಕಾದ್ರೆ ಇಟ್ಕೊಳ್ಳಿ ಅಂತ. ಈಗ ಈ ಸ್ವಪ್ರಕಾಶ ಎಂಬುದು ಮೂಲ ಮೇನ್ ಪಾಯಿಂಟ್. ಅವನು ಬ್ರಹ್ಮ ಏನಾಗಿದ್ದಾನೆ? ತೀರದಂತಲ್ಲ. ತೀರ ಅನ್ನೋದು ಜಡ ಪದಾರ್ಥ ಆದ್ರಿಂದ ಅಸ್ವಪ್ರಕಾಶ. ಹಾಗಾಗಿ ತೀರವಾಚಕ ಒಂದು ಶಬ್ದ ಇರಬೇಕು ಅಂತ ಹೇಳಿ ತೀರಂ, ತಟಾಕಂ, ತೀರ್ಥಂ ಏನೋ ಒಂದು ಹೇಳ್ಕೊಳ್ಳಿ. ಅವೆಲ್ಲ ಶಬ್ದಗಳು ಅದಕ್ಕಿದ್ದಾರೆ. ಬ್ರಹ್ಮನ ವಿಷಯದಲ್ಲಿ ಆಗುವಾಗ ಅವನೇನಾಗಿಬಿಟ್ಟಿದ್ದಾನೆ? ಹಾಗಾಗಿ ಅವನನ್ನು ತಿಳಿಸುವ ಪ್ರತ್ಯೇಕ ಮತ್ತೊಂದು ಶಬ್ದ ಇರಲೇಬೇಕಾದ ಅವಶ್ಯಕತೆ ಇಲ್ಲ. ರಮೇಶ್, ಅರ್ಥ ಆಯ್ತಾ? ಗೊತ್ತಾಯ್ತು, ಈಗ ಸ್ಪಷ್ಟ ಆಯ್ತು. ಇನ್ಯಾವ್ದು ಅರ್ಥ ಆಗ್ಲಿಲ್ಲ ಈ ಪ್ಯಾರಾಗ್ರಾಫ್ ನಲ್ಲಿ? ಮುಂದಿನ ವಾಕ್ಯ ಏನ್ ಬಂತು? ನಚ ವಿಪಕ್ಷೇ ಬಾಧಕಾತ್ ವಿನಾ ವ್ಯಭಿಚಾರ ಅದರ್ಶನೇನೈವ ವ್ಯಾಪ್ತಿ ನಿಶ್ಚಯ ಅಂತ ಮಾಡಿದ್ರಲ್ವಾ? ಅದು ಒಂದು ತಿಳಿದುಕೊಳ್ಬೇಕಾದದ್ದು. ವ್ಯಭಿಚಾರ ಶಂಕ ಎಲ್ಲಿ ಮಾಡಬೇಕು? ಒಂದು ವ್ಯಭಿಚಾರ ವ್ಯಾಪ್ತಿ ನಿಶ್ಚಯ ಯಾವಾಗ ಹೇಗಾಗೋದು ಅಂದ್ರೆ ವ್ಯಭಿಚಾರ ಅದರ್ಶನ ಮಾತ್ರದಿಂದ ಅಂತಂತೂ ಅಲ್ಲ. ಬಾಧಕ ಇಲ್ಲದೆ ಇದ್ದರೂ ಒಂದು ವಿಪಕ್ಷೆ ಬಾಧಕ ಇಲ್ಲದೆ ವ್ಯಭಿಚಾರ ಅದರ್ಶನ ಮಾತ್ರದಿಂದ ವ್ಯಾಪ್ತಿ ನಿಶ್ಚಯ ಮಾಡ್ಕೊಳ್ಳಿಕ್ ಬರೋದೇ ಇಲ್ಲ. ವ್ಯಭಿಚಾರ ಅದರ್ಶನ ಆದರೂ ವಿಪಕ್ಷೆ ಬಾಧಕ ಇದೆ ಅಂದಾಗಲೇನೆ ವ್ಯಾಪ್ತಿ ನಿಶ್ಚಯ ಮಾಡ್ಕೊಳ್ತು. ಪಕ್ಷೆ ಏವ ವ್ಯಭಿಚಾರ ಶಂಕನ ಅಂತಂದ್ರೆ ಅದಕ್ಕೆ ಬರೀ ವ್ಯಭಿಚಾರ ಅದರ್ಶನ ಮಾತ್ರದಿಂದ, ಕೇವಲ ವ್ಯಭಿಚಾರ ಅದರ್ಶನದಿಂದಲೇ ವ್ಯಾಪ್ತಿ ನಿಶ್ಚಯ ಮಾಡೋ ಹಾಗೆ ಇದ್ದಿದ್ರೆ ಅನುಮಾನದಲ್ಲಿ ಯಾವುದು ಪಕ್ಷ ಅಂತ ಅನಿಸ್ಕೊಂಡಿರ್ತದೆ ಅಲ್ಲೇ ವ್ಯಭಿಚಾರ ಶಂಕ ಬಂದ್ಬಿಡ್ತದೆ. ಈ ಉದಾಹರಣೆ ಕೊಡ್ಲೇ ಇದಕ್ಕೆ? ಕರೆಕ್ಟ್. ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಅನುಮಾನ ಇದೆ. ಧೂಮಕ್ಕೂ ಮತ್ತು ವನ್ನಿಗೂ ವ್ಯಭಿಚಾರ ಅದರ್ಶನ ಏನೋ ಆಗಿದೆ, ವ್ಯಭಿಚಾರ ದರ್ಶನ ಆಗಿಲ್ಲ ಇವನಿಗೆ. ಇಷ್ಟರಿಂದಲೇ ವ್ಯಾಪ್ತಿ ನಿಶ್ಚಯ ಮಾಡ್ಕೊಂಡ್ವಿ ಅಂತ ಅನ್ನಬಾರದು. ಅಷ್ಟರಿಂದಲೇ ವ್ಯಾಪ್ತಿ ನಿಶ್ಚಯ ಮಾಡ್ಕೊಂಡ್ವಿ ಅಂತ ಒಂದು ವೇಳೆ ಹೇಳಿಬಿಟ್ರೆ ಆಗೋದಾದ್ರೆ ಪಕ್ಷೀಭೂತವಾದ ಪರ್ವತದಲ್ಲಿ ಧೂಮ ಇದ್ದು ವನ್ನಿ ಇರ್ಲೇಬೇಕು ಅಂತ ಯಾಕೆ ಇಲ್ದೇನು ಇರ್ಬೋದಲ್ಲ ಅಂತ ಶಂಕೆ ಬಂದ್ಬಿಡ್ತದೆ. ಹಾಗಾಗಿ ಏನ್ ಮಾಡ್ಕೊಳ್ಬೇಕು? ವನ್ನಿರಸ್ತು ಧೂಮ ಅಸ್ತು ವನ್ನಿರ್ಮಾಸ್ತು ಅಲ್ಲಿ ಅಪ್ರಯೋಜಕ ಶಂಕ ಮಾಡಿದಾಗ ಯದಿ ವನ್ನಿರ್ನ ಸ್ಯಾತ್ ತರಿ ಧೂಮೋಪಿ ನ ಸ್ಯಾತ್ ಅನ್ನೋ ಅನುಕೂಲ ತರ್ಕ ಎಂಬ ಬಾಧಕ ಇದ್ದುದರಿಂದಲೇನೆ ಆ ವ್ಯಾಪ್ತಿಯನ್ನು ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗಿರ್ತದೆ. ಅವಾಗ ಪಕ್ಷೀಯ ವ್ಯಭಿಚಾರ ಶಂಕ ಬರಲ್ಲ. ಇದು ಒಂದು ಕಡೆಯಿಂದ ತಿಳ್ಕೊಂಡ್ವಿ ನಾವು. ಪ್ರಕೃತದಲ್ಲಿಯೂ ಕೂಡ ಬ್ರಹ್ಮನಲ್ಲಿ ಲಕ್ಷ್ಯತ್ವ ಬರ್ಲಿಕ್ಕೆ ವಾಚ್ಯತ್ವದ ಜೊತೆಯಲ್ಲಿ ವ್ಯಾಪ್ತಿ ಇಲ್ಲ. ಯತ್ರ ಲಕ್ಷ್ಯತ್ವಂ ತತ್ರ ವಾಚ್ಯತ್ವಂ ಅಂತ ವ್ಯಾಪ್ತಿ ಇಲ್ಲ ಅಂತ ಅರೋದು. ಭಗವತ್ಪಾದರು ಯತ್ರ ಲಕ್ಷ್ಯತ್ವಂ ತತ್ರ ವಾಚ್ಯತ್ವಂ ಅಂತ ವ್ಯಾಪ್ತಿ ಇಟ್ಟುಕೊಂಡು ಆಪಾದನೆ ಮಾಡಿದ್ರು. ಸರ್ವ ಶಬ್ದ ಅವಾಚ್ಯೇ ಲಕ್ಷಣ ಅಪಿ ನ ದೃಷ್ಟ ಅಂತ ಆ ರೀತಿ ಆಪಾದನೆ ಮಾಡುವಾಗ ಯತ್ರ ಲಕ್ಷ್ಯತ್ವಂ ತತ್ರ ವಾಚ್ಯತ್ವಂ ಅಂತ ವ್ಯಾಪ್ತಿ ಇಟ್ಕೊಂಡು ತಾನೇ ಅವ್ರು ಮಾಡಿದ್ರು. ಆ ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇವಾಗ ಹೇಳ್ಬಿಟ್ರಿ. ಈಗ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ವ್ಯಭಿಚಾರ ಅದರ್ಶನ ಮಾತ್ರ ಪ್ರಯೋಜಕ ಅಲ್ಲ, ಬಾಧಕ ಇದೇನೋ ಇಲ್ಲೋ ಅಪ್ರಯೋಜಕ ಶಂಕ ಮಾಡಿದಾಗ ಅನ್ನೋದು ನಿಶ್ಚಯ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಹಾಗಾಗಿ ಆ ವ್ಯಾಪ್ತಿ ನಿಶ್ಚಯ ಆಗಿಲ್ಲ ಅಂತ ದೋಷ ಕೊಟ್ಬಿಟ್ರು. ಸರಿಯಾಗಿ ಅರ್ಥ ಆಯ್ತಾ? ಅಥವಾ ಲಕ್ಷ್ಯತ್ವ ಸಂಭವ. ಆದ್ದರಿಂದ ವಾಚ್ಯತ್ವ ಇಲ್ಲದೆ ಹೋದ್ರೂ ಬ್ರಹ್ಮನಿಗೆ ಕೂಡುತ್ತದೆ.
ಆಚಾರ್ಯ. ಶಾಸ್ತ್ರ ಗಮ್ಯತ್ವ ಬರಲಿಲ್ಲ ಅಂತ ಯಾಕಂತೀರಿ? ಶಾಸ್ತ್ರ ಗಮ್ಯತ್ವ ಬಂತು. ಶಾಸ್ತ್ರ ಗಮ್ಯತ್ವ ನಾಮ ಶಾಸ್ತ್ರ ಲಕ್ಷ್ಯತ್ವಂ ಇತ್ಯರ್ಥ. ಆಚಾರ್ಯ. ಅತಏವ ನ ಶೂನ್ಯತ್ವಮಪಿ, ಆದ್ದರಿಂದ ಶೂನ್ಯತ್ವವೂ ಇಲ್ಲ ಅಂತಂದ್ರು. ಲಕ್ಷಣಾ ಸಂಭವೇನ ಶಾಸ್ತ್ರ ಸಿದ್ಧತ್ವ, ಲಕ್ಷಣಾವೃತ್ತಿಯಿಂದ ಕೂಡಿಸಿಬಿಡ್ಬೋದು. ವಸ್ತುತಃ ಸರ್ವಪ್ರಮಾಣ ಅತೀತತ್ವೇಪಿ ಸ್ವಪ್ರಕಾಶತೆಯ ಸಿದ್ಧತ್ವಾತ್. ವಾಸ್ತವಿಕವಾಗಿ ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ. ಸರ್ವಪ್ರಮಾಣ ಅತೀತನಾದರೂ ಕೂಡ ಬ್ರಹ್ಮ ಹೇಗೆ ಸಿದ್ಧ ಆಗಿದ್ದಾನೆ ಅಂತ ಹೇಳಿದ್ದಾರೆ ಅವನ ಬಗ್ಗೆ? ಸ್ವಪ್ರಕಾಶತೆಯ ಸಿದ್ಧನಾಗಿದ್ದಾನೆ. ಇದು ಪೂರ್ವ ಪಕ್ಷ. ಸ್ವಪ್ರಕಾಶತೆಯನೇ ಸಿದ್ಧನಾಗಿದ್ದಾನ, ಸರ್ವಪ್ರಮಾಣ ಅತೀತನೂ ಆಗಿದ್ದಾನೆ ಅಂತ ಅವ್ರ ವಾದ. ಇಷ್ಟು ಪೂರ್ಣ ಅವ್ರ ಸಿದ್ಧಾಂತ. ಈ ಪೂರ್ವ ಪಕ್ಷಕ್ಕೆ ಉತ್ತರ ಏನು ಕೊಡ್ತಿದ್ದಾರೆ? ಉಚ್ಯತೆ ಕಿಮಿದಂ ಸ್ವಪ್ರಕಾಶತ್ವಂ ಕಿಂ ಸ್ವೇನ ಜ್ಞೇಯತ್ವಂ ಉತ ಅನ್ಯೇನ ಅಜ್ಞೇಯತ್ವಂ ನಾದ್ಯ ಅಪಸಿದ್ಧಾಂತಾಪಾತಾತಿಥ್ಯಾಹ ನಚೇತಿ ನಚ ಸ್ವೇನಾಪಿ ಜ್ಞೇಯತ್ವಂ ತೈರುಚ್ಯತೆ ಅಂತ ಮುಂದೆ ಹೇಳ್ತಾರೆ. ಅದನ್ನ ಮತ್ತೆ ಸೋಮವಾರ ಮುಂದುವರಿಸ್ತೇನೆ. ಆಗ್ಲಿ ಗುರು. ಎಷ್ಟು ಸ್ಪಷ್ಟವಾಗಿ ತಂದಿದ್ದಾರೆ ಗುರುಗಳೇ, ನಿಜವಾಗ್ಲೂ ಒಂಚೂರು ಡೌಟ್ಗೆ ಪಾಯಿಂಟ್ ಬೈ ಪಾಯಿಂಟ್. ಮತ್ತೆ ಅದಕ್ಕೆ ಇದು ಬಹಳ ವಿಶೇಷ, ಇದು ತತ್ವನಿರ್ಣಯ.